कर्नाटक दक्षिणा वेदिके के जिलाध्यक्ष सोमनाथ मुदोलकर के नेतृत्व में बीदर के पत्रिका भवन में प्रेस मीट बुलाई गई। इस प्रेस मीट को संबोधित करते हुए कर्नाटक दक्षिणा वेदिके जिलाध्यक्ष सोमनाथ मुदोलकर ने मांग की कि अवैध रूप से चलाए जा रहे फर्जी कोचिंग सेंटर, प्री यूनिवर्सिटी, प्रशिक्षण केंद्र, हाई स्कूल और अवैध स्कूलों को बंद किया जाना चाहिए। कर्नाटक दक्षिणा वेदिके के जिलाध्यक्ष सोमनाथ मुदोलकर ने चेतावनी दी है कि जून की 5 तारीख को जिला कलेक्टर कार्यालय का घेराव किया जाएगा। यह उन निजी शिक्षण संस्थाओं के खिलाफ है जो नीट जीडब्ल्यू के नाम पर शिक्षण के नाम पर गरीब बच्चों से महंगी फीस वसूलती है। यदि 4 जून तक कार्रवाई नहीं की गई, उन्होंने चेतावनी दी है कि 5 तारीख को जिला कलेक्टर कार्यालय का घेराव किया जाएगा। जून 5 को हजारों की संख्या में कर्मी कार्यकर्ता एकत्रित होकर जिला कलेक्टर कार्यालय का घेराव करेंगे। उन्होंने यह भी चेतावनी दी कि होने वाली आपदाओं के लिए सरकार जिम्मेदार है। इस अवसर पर कर्नाटक दक्षिणा वेदिके जिला महासचिव विश्वनाथ गौड़ा, वाल्की तालुका अध्यक्ष बन्यप्पा करबसन्ना, बीदर दक्षिण निर्वाचन क्षेत्र के अध्यक्ष वीरशेट्टी गौसापुरे, जिला उपाध्यक्ष सोमशेखर सज्जन और शिवरुद्र तीर्थ सहित अन्य उपस्थित। केपी न्यूज़ के कैमरामैन बबुल राज का खबरें। देश विदेश और स्थानीय समाचारों के लिए चैनल को लाइक और सब्सक्राइब जरूर करें। ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಗರದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರ ಆಗಿದೆ. ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳು ಪೋಷಕರಿಂದ 1000 ರೂಪಾಯಿ ದುಬಾರಿ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ. ಈ ವರ್ಷ 10 ರಿಂದ 15% ಶುಲ್ಕ ಜಾಸ್ತಿ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದೇ ರೀತಿ ಪದವಿ ಪೂರ್ವ ಕಾಲೇಜುಗಳಿಂದ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೆ ಡೊನೇಷನನ್ನು ವಸತಿ ಸಹಿತ ರೂಪದಲ್ಲಿ ಪಡೆಯುತ್ತಿದ್ದಾರೆ. ಇದನ್ನು ಶಿಕ್ಷಣದ ಹೆಸರಲ್ಲಿ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈಗಾಗಲೇ ಕೆಲವು ದಿನಗಳ ಹಿಂದೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದೆವು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ಥಳಕ್ಕೆ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಬಂದಿದ್ದರು. ಬಂದು ಬಹಿರಂಗವಾಗಿ ಹೇಳಿದರು, ನಾವು ಶುಲ್ಕ ದುಬಾರಿ ಬಗ್ಗೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಒಂದು ನೋಟಿಸ್ ಜಾರಿ ಮಾಡ್ತೀವಿ ಅಂಥೇಳಿ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಕ್ರಮ ಕೈಗೊಂಡಿಲ್ಲ. ಅದೇ ರೀತಿ ಮತ್ತೊಂದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಏನಂದರೆ, ಫಿಸಿಕ್ಸ್ ವಾಲಾ ಅಂಥೇಳಿ ಒಂದು ಹೊರ ರಾಜ್ಯದಿಂದ ಒಂದು ತರಬೇತಿ ಸಂಸ್ಥೆ ಬಂದಿದೆ. ಅಲ್ಲಿ 500 ರಿಂದ 600 ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಅನುಮತಿನೇ ಇಲ್ಲ. ಫಿಸಿಕ್ಸ್ ವಾಲಾ ಅವ್ರ ಹತ್ರ ಅನುಮತಿನೇ ಇಲ್ಲ ಕಾಲೇಜ್ ನಡೆಸಲಿಕ್ಕೆ. 500 ರಿಂದ 600 ಜನ ಇದ್ದಾರೆ ಸರ್. ನಾವು ಹೋದಾಗ ನೋಡಿದಾಗ ಹಿಂದಿಯಲ್ಲಿ ನಾಮಫಲಕಗಳು, ಇಂಗ್ಲೀಷಲ್ಲಿ ನಾಮಫಲಕಗಳು, ಕನ್ನಡ ನಾಮಫಲಕ ಇಲ್ಲ. ಇದರ ಬಗ್ಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ದೂರು ಕೊಟ್ಟಿದ್ದೆವು.